ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮನಿ ಪ್ಲಾಂಟ್. ನಾನು ರವೀಂದ್ರ ಜೋಶಿ. ಗಮನಿಸಿ ನೋಡಿ, ಡಾಕ್ಟರ್ ಮಗ ಡಾಕ್ಟರ್ ಆಗ್ತಾನೆ, ಎಂಜಿನಿಯರ್ ಮಗ ಹೆಚ್ಚಾಗಿ ಎಂಜಿನಿಯರೇ ಆಗ್ತಾನೆ, ಫಿಲ್ಮ್ ಆ್ಯಕ್ಟರ್ ಮಗ ಫಿಲ್ಮ್ ಆ್ಯಕ್ಟರ್ ಆಗ್ತಾನೆ, ಇಲ್ಲ ಡೈರೆಕ್ಟರ್ ಆಗ್ತಾನೆ, ಇಲ್ಲ ಪ್ರೊಡ್ಯೂಸರ್ ಆಗ್ತಾನೆ. ಅಂದರೆ ನಮ್ಮ ತಂದೆ ಯಾವ ವೃತ್ತಿಯನ್ನು ಮಾಡಿಕೊಂಡು ಬಂದಿದ್ದಾನೋ ಅದೇ ವೃತ್ತಿಯನ್ನು ಮುಂದುವರಿಸಿಕೊಂಡು ಬರುವಂಥ ಅಭ್ಯಾಸವನ್ನು ನಾವು ಬೆಳೆಸ್ಕೊಂಡು ಬಂದಿದ್ದೇವೆ. ಇದು ಕಾಲಾಂತರದಿಂದ ನಡೆದು ಬಂದಿರುವಂಥ ಒಂದು ಪದ್ಧತಿ. ಬದುಕು ಬದಲಾಗಿದೆ ಸ್ನೇಹಿತರೆ. ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಮಂಗಳೂರು ಬಳಿ ಭಾಳ ದೊಡ್ಡ ಎಸ್ಟೇಟ್ ಇರುವಂಥ ಒಬ್ಬ ಶ್ರೀಮಂತ, 100 ಎಕರೆ ಜಮೀನು, ಕಣ್ಣು ಎಲ್ಲಿವರೆಗೂ ಕಾಣುತ್ತೋ ಅಲ್ಲಿವರೆಗೂ ಅವನದೇ ತೋಟ. ಮಗನಿಗೆ ಹಠ ಮಾಡಿ, ನೀನು ನನ್ನ ತೋಟ ನೋಡ್ಕೊಂಡು ಹೋಗು, ನನಗಿರೋ ಒಬ್ಬ ಮಗ ನೀನು ಅಂತ ಹಠ ಮಾಡಿದ. ಮಗ ಗಿಟಾರ್ ಹಿಡ್ಕೊಂಡು ಮ್ಯೂಸಿಕ್ ಬಾರಿಸ್ತೀನಿ ಅಂತೇಳಿ ಬಾಂಬೆಗೆ ಹೋದ. ಅಪ್ಪನಿಗೆ ಬೇಸರ ಆಯ್ತು, ಇದ್ದು ಒಬ್ಬ ಮಗ ಗಿಟಾರ್ ಬಾರಿಸ್ತೀನಿ ಅಂತೇಳಿ ಹೊರಟೋದ್ರೆ ಹೇಗೆ ಅಂತೇಳಿ. ಕಾಲಾಂತರದಲ್ಲಿ ಆ ಮಗ ಹಿಂದಿ ಇಂಡಸ್ಟ್ರಿಯ ಭಾಳ ದೊಡ್ಡ ಮ್ಯೂಸಿಕ್ ಡೈರೆಕ್ಟ್ರಾಗಿ ಬೆಳೆದು ನಿಂತ. ವರ್ಷಗಳ ನಂತರ ಮಗ ಬಂದ. ಅವಾಗ ಅಪ್ಪ ಹೇಳ್ದ, ನನ್ನ ಮಾತನ್ನು ಕೇಳಿದ್ರೆ ನೀನು ಇದೇ ತೋಟದಲ್ಲಿ ನೇಪಥ್ಯದಲ್ಲಿ ಬದುಕು ಬಿಡ್ತಿದ್ದೆ, ನೀನು ಸ್ವಂತ ಆಲೋಚನೆ ಮಾಡಿದ್ರಿಂದ ಇವತ್ತು ಒಬ್ಬ ದೊಡ್ಡ ಸಂಗೀತ ನಿರ್ದೇಶಕ ಆಗಲಿಕ್ಕೆ ಸಾಧ್ಯ ಆಯಿತು, ನನ್ನ ಕ್ಷಮಿಸಿಬಿಡು ಮಗ ಅಂದ. ಅಂದರೆ ತಂದೆ ಮಗನನ್ನು ಬೆಳೆಸಬೇಕು, ಅವನ ಕ್ಷೇಮವನ್ನು ನೋಡ್ಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದಲೇ ತನ್ನ ವೃತ್ತಿಯನ್ನು ಮುಂದುವರಿಸಲಿಕ್ಕೆ ಹೇಳ್ತಾನೆ. ಆದರೆ ನಾವು ನಮ್ಮ ಯೌವನದಲ್ಲಿ ನಮ್ಮ ದೂರದೃಷ್ಟಿ ಮತ್ತು ನಮ್ಮ ಯೋಚನಾ ಶೈಲಿ ಯಾವುದಕ್ಕೆ ಮುಂದೆ ಹೋಗಲಿಕ್ಕೆ ಸಂಕಲ್ಪ ಮಾಡಲಿಕ್ಕೆ ಹೇಳ್ತದೋ ಆ ಕಡೆನೇ ನಾವು ಸಾಗಬೇಕೇ ವಿನಃ ಬೇರೆ ಯಾವುದೋ ಪೂರ್ವಾಗ್ರಹದಿಂದ ವೃತ್ತಿಯನ್ನು ಕೈಗೊಳ್ಳಬಾರದು. ಈ ವಿಷಯವನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ನಾಳೆ ಹೊಸ ವಿಚಾರದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.